ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಬರ ಊರು ಇವಾಗ ಮಲ್ನಾಡ್ ಥರ ಆಗಿದೆ. ಫುಲ್ ಮಳೆ 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 ಬರ್ತಾ ಇದೆ. ಸೊ ಇವಾಗ ನಾನು ರೋಡ್ ತೋರಿಸ್ತೀನಿ ನೋಡಿ. ಆ ಕಡೆ ಈ ಕಡೆ ಕೆರೆ, ನಡುವೆ ರೋಡು. ಇದು ನನ್ನ ಅಜ್ಜಿ ರೋಡ್ ನೋಡಿ, ತುಂಬ ಚೆನ್ನಾಗಿದೆ ಆಯಿತಾ. ತುಂಬ ಹೈಟಲ್ಲಿದೆ. ಕೆಳಗಡೆ ಗದ್ದೆ ಇದೆ, ಈ ಕಡೆ ಕೆರೆ ಇದೆ. ಅಂದರೆ ಅಷ್ಟು ಹೈಟಾಗಿದೆ. ನಾವೆಲ್ಲ ಸೈಕಲಲ್ಲಿ ಆಟ ಆಡಿ ಬಿದ್ದರು ನೆನಪುಗಳೇ ತುಂಬ ಇದೆ ಇಲ್ಲಿ. ಹಾಗೆ ಖುಷಿ ಕೊಡುತ್ತೆ ಕೆಲವೆಲ್ಲ ನೆನಪು ಮಾಡ್ಕೊಂಡಾಗ. ಹಾಗೆ ಅಲ್ಲಿಂದ ಸೀದಾ ಹೋದರೆ ರೊಟ್ಟಿ ಮಿಲ್ಲಿಗೆ ಆಯಿತಾ. ರೊಟ್ಟಿ ಮಿಲ್ಲಲ್ಲಿ ಅಂದರೆ ನಾವು ಒಂದು 50 ರೊಟ್ಟಿ ಹೇಳಿಟ್ಟಿದ್ವಿ ಆಲ್ರೆಡಿ. ಒಂದು ರೊಟ್ಟಿಗೆ 3 ರೂಪಾಯಿ. ಹಾಗೆ ಬೇಕಿತ್ತು ಅಂತೇಳಿ ಹೋಗಿದ್ವಿ. ಹೋಗಿ ರೊಟ್ಟಿ ಎಲ್ಲ ತೊಗೊಂಡು ವಾಪಸ್ ರಿಟರ್ನ್ ಬರ್ತಾ ಇರುವಾಗ ಒಂದು ಹೂವಿದು ಗಿಡ ಆಯಿತಾ. ಗಿಡ ಅಲ್ಲ, ಸಾರಿ, ಇದು ಮರ, ದೊಡ್ಡ ಮರ. ಅದರಲ್ಲಿ ಈ ಥರ ಹೂವಾಗುತ್ತೆ. ತುಂಬ ಅಂದರೆ ತುಂಬ ಪರಿಮಳ. ಅದ್ರದ್ದು ಒಂದು ಹಿಂದ್ಗಡೆ ಭಾಗ ಕಟ್ ಮಾಡಿ ಊದಿದ್ರೆ ಒಳ್ಳೆ ಪೀಪಿ ಥರ ಸೌಂಡ್ ಬರುತ್ತಾಯ್ತಾ. ಅಂದರೆ ನಾವು ಸಣ್ಣರಿದ್ವಾಗೆ ಈ ಥರ ಎಲ್ಲ ಆಟ ಆಡಿಬಿಟ್ಟಿದ್ದೀವಿ. ಅದೆಲ್ಲ ನೆನಪಾಯಿತು. ಹಾಗೆ ರಿಟರ್ನ್ ಬರ್ತಾ ಇರುವಾಗ ಇದೆಲ್ಲ ನೋಡಿ ನಮ್ಮೂರು ಹೆಂಗಿದೆ ಅಂತೇಳಿ. ಮನೆ ಎಲ್ಲ ಒಂಥರ ಡಿಫ್ರೆಂಟಾಗಿದೆ ಆಯಿತಾ. ಅಂದರೆ ನೋಡಿ, ಈ ಕಡೆ ಶಿವಮೊಗ್ಗ ಕಡೆ ಎಲ್ಲ ಗಿಡಕ್ಕೆ ಮನೆ, ನಮ್ಮ ಕಡೆ ಮಂಗಳೂರಲ್ಲೆಲ್ಲ ಒಂಥರ ದೊಡ್ಡದು. ಒಂದೊಂದು ಸೈಡ್ ಒಂಥರ ಚೆನ್ನಾಗಿದೆ. ಅವ್ರವ್ರ ಕಡೆ ಅವ್ರವ್ರ ಕಲ್ಚರ್ ಅಲ್ವಾ, ಹಾಗೆ ಮನೆ ಕಟ್ತಾರೆ. ಅಲ್ಲಿಂದ ಸೀದಾ ಬಂದರೆ ಗದ್ದೆಗೆ. ಇವಾಗ ಫಸ್ಟು ತೋರಿಸಿದ್ದು ನವಣಿ ಆಯಿತಾ. ಈಗ ತೋರಿಸ್ತಿರೋದು ಅರ್ಕ ಅಂತೇಳಿ. ಅರ್ಕನ ಯಾವುದಕ್ಕೆ ಯೂಸ್ ಮಾಡ್ತಾಳೆ ಅಂತ ನಂಗೆ ಗೊತ್ತಿಲ್ಲ. ನಾನು ಈ ಸರಿ ಫಸ್ಟ್ ಟೈಮು ನಮ್ಮ ಹೊಲದಲ್ಲಿ ನೋಡ್ತಾ ಇರೋದು. ಮತ್ತು ನವಣಿ ಆದರೆ ಊಟ ಮಾಡ್ತಾರೆ. ಮತ್ತು ಇವಾಗೆಲ್ಲ ಸಿರಿಧಾನ್ಯ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇದು ಎಂಥ ನವಣಿ. ಆಮೇಲೆ ಶುಗರ್ ಪೇಷಂಟೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ನಮಗೆ ಮೊದಲೆಲ್ಲ ನಮ್ಮ ಅಮ್ಮನವರೆಲ್ಲ ಊಟ ಮಾಡ್ತಿದ್ರಂತೆ. ಅಂದರೆ ನಮಗೆ ಊಟ ಮಾಡಿ ಅದ್ರದ್ದು ನೆನಪಿಲ್ಲ. ಹಾಗೆ ಅವತ್ತೇ ನಮ್ಮ ಊರಲ್ಲಿ ಒಂದು ಹಬ್ಬ ಇತ್ತು, ಕಾರ್ತಿಕ ಹಬ್ಬ ಅಂಥೇಳಿ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಳ್ಳಿ ಕಡೆ ಹೇಳೋದೇ ಬೇಡ. ಪ್ರತಿಯೊಂದು ಸಣ್ಣ ಸಣ್ಣ ಹಬ್ಬಗಳನ್ನು ಅಂತೂ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಹಬ್ಬದ ವಿಶೇಷತೆ ಏನು ಗೊತ್ತಾ? ಈ ಸಕ್ಕರೆ ಪಾಕ ಇದೆಯಲ್ವ, ಅದರಲ್ಲಿ ಒಂದು ಅಚ್ಚು ಥರ ಪ್ರಿಪೇರ್ ಮಾಡಿ, ಅಂದರೆ ಒಂದೊಂದು ಆಕಾರ, ಒಂದೊಂದು ಆಕೃತಿ, ಕುದುರೆ, ಆಮೇಲೆ ಒಂದು ಹುಡುಗ, ಆ ಥರ ಎಲ್ಲ ಏನೋ ಚಂದ ಆಕಾರ ಮಾಡಿ ಅದನ್ನ ದೇವ್ರ ಹತ್ರ ತಂದು ಪೂಜೆ ಎಲ್ಲ ಮಾಡಿ ಹೋಗ್ತಾರೆ. ಸೊ ಈ ಸರಿ ನಂಗೆ ಖುಷಿ ಕೊಟ್ಟಿದ್ದೇನೆ ಅಂದರೆ ಗೌರಿಗೆ ನಾನೇ ಸೀರೆ ಉಡಿಸಿದ್ದೆ. ಯಾಕಂದರೆ ನಮ್ಮ ಮಾವನವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಬಟ್ಟೆದು. ಹಾಗೆ ಅವ್ರು ಕೊಟ್ಟಿದ್ರು, ನಾನು ಸೀರೆ ಉಡಿಸಿದ್ದೆ ದೇವರಿಗೆ. ಹಾಗೆ ಸೀರೆ ಎಲ್ಲ ಮುಗಿಸ್ಕೊಂಡು ಪೂಜೆ ಆದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ತಂದಿರುವಂಥ ಆರತಿಯನ್ನು ಮನೇಲಿರುವಂಥ ಗಂಡು ಮಕ್ಕಳಿಗೆ ಪೂಜೆ ಮಾಡಬೇಕಾಯ್ತಾ. ಅವರು ನಮಗೆ ಏನಾದ್ರು ದಕ್ಷಿಣೆ ಅಂತೇಳಿ ಕೊಡ್ತಾರೆ. ಹಾಗೆ ನನ್ನ ತಂಗಿ ಅವ್ರ ತಮ್ಮಂಗೆ ಪೂಜೆ ಮಾಡ್ತಾಯಿದ್ದಾಳೆ. ಅವನು 40 ರೂಪಾಯಿನೂ ಕೊಟ್ಟಾಯ್ತು. ಅದಕ್ಕೆ ತಮಾಷೆ ಮಾಡಿ ನಗಾಡ್ತಾಯಿದ್ವಿ ಎಲ್ಲರೂ. ನಮ್ಮ ಮಾವನೂ ಅಷ್ಟೇ, ಮಾವಂಗೆ ಪೂಜೆ ಎಲ್ಲ ಮಾಡಿದ್ವಿ. ನಾವು ಎಷ್ಟೇ ದೊಡ್ಡವರಾಗಲಿ, ಯಾರಾದರೂ ನಮಗೆ ಮಾವನವರಾಗಲಿ, ಅಮ್ಮ ಆಗಲಿ, ಯಾರೇ ಆಗಲಿ 1 ರೂಪಾಯಿ ಕೊಟ್ಟರೆ ಎಷ್ಟು ಖುಷಿ ಕೊಡುತ್ತೆ. ಪೂಜೆ ಎಲ್ಲ ಆದಮೇಲೆ ನಮ್ಮ ಮಾವ ಹೇಳ್ತಾಯಿದ್ರು, ನಿನ್ನ ಮಗನಿಗೆ ಪೂಜೆ ಮಾಡು ಅಂತ. ನನ್ನ ಮಗನಿಗೆ ಪೂಜೆ ಮಾಡೋಕ್ಕೆ ನೋಡ್ತೀನಿ, ನನ್ನ ಮಗ ಆಲ್ರೆಡಿ ಬೆತ್ತಲಾಗಿದ್ದ. ಸೊ ನನ್ನ ಮಗನ ಯಾರು ಫೋಕಸ್ ಮಾಡಬೇಡಿ, ಅವನು ಅದೇ ದುಡ್ಡು ತಗೊಂಡು ನನಗೆ ವಾಪಸ್ ಹಾಕ್ದ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.